ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತು ನಾನು ವಂದೇ ಭಾರತ್ ಟ್ರೈನಲ್ಲಿ ಹೋಗ್ತಾ ಇದ್ದೇನೆ. ನಿಮ್ಗೇನಾದರೂ ಹೋಗುವ ಪ್ಲ್ಯಾನ್ ಇದ್ದರೆ ಈ ವಿಡಿಯೋವನ್ನೊಮ್ಮೆ ನೋಡ್ಕೊಳ್ಳಿ. ತುಂಬ ಆರಾಮಾಗಿ ಜರ್ನಿ ಮಾಡ್ಬೋದು. ನೋಡಿ, ವಂದೇ ಭಾರತ್ ಎಕ್ಸ್‌ಪ್ರೆಸ್ ಬಂತು. ನೋಡುವಾಗನೇ ತುಂಬ ಖುಷಿ ಆಗ್ತಿದೆ ಅಲ್ಲ? ಇನ್ನು ಒಳಗೋದ್ರೆ ಹೇಗಿರ್ಬೋದು? ಬನ್ನಿ, ನೀವು ಕೂಡ ನನ್ನೊಟ್ಟಿಗೆ. ನಾನೀಗ 6 ಗಂಟೆ ಬೆಳಿಗ್ಗೆ ಇದು ಮಂಗಳೂರು ರೈಲ್ವೆ ಸ್ಟೇಷನ್ನಿಂದ ಮ್ಯಾಂಗ್ಳೂರ್ ಟು ತ್ರಿವೇಂದ್ರಂ ಟ್ರೈನ್ ಇದು ವಂದೇ ಭಾರತ್ ಎಕ್ಸ್‌ಪ್ರೆಸ್. ನಾನು ತ್ರಿಶೂರ್ಗೆ ಹೋಗಬೇಕು, ಆದ್ದರಿಂದ ಈ ಟ್ರೈನಲ್ಲಿ ಹೊರಡ್ತಾ ಇದ್ದೇನೆ. ನೋಡಿ, ಒಳಗಡೆ ಯಾವ ರೀತಿ ಕಾಣ್ತಾ ಇದೆ. ಬಂದೀಗ ನಿಂತ್ಕೊಂಡದಷ್ಟೇ ಟ್ರೈನ್. 6:20 ಟ್ರೈನ್ ಇದು. ಒಳಗಡೆ ಹೋಗುವಾಗ ಕಂಪಾರ್ಟ್ಮೆಂಟಿಂದ ಕಂಪಾರ್ಟ್ಮೆಂಟಿಗೆ ಲಾಕ್ ಡೋರ್ ಇದೆ. ನಾವು ಕೈಯಿಂದ ಗ್ರೀನ್ ಬಟನನ್ನು ಪ್ರೆಸ್ ಮಾಡಿದರೆ ಓಪನ್ ಆಗ್ತದೆ. ನಾನು ನೋಡಿ, ಗ್ರೀನ್ ಬಟನ್ ಒತ್ತಿದ ಕೂಡಲೇ ಒಳಗೆ ಹೋಗಲಿಕ್ಕೆ ಓಪನ್ ಆಗ್ತದೆ. ಯಾವ್ಯಾವ ನಿಮ್ಮದು ನಂಬರ್ ಸೀಟನ್ನು ನೋಡಿಕೊಂಡು ಹತ್ಕೊಂಡು ನಾನೀಗ ಕೂತ್ಕೊಳ್ಳುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ನೋಡ್ತಿರ್ಬೋದು ಸೀಟ್ ಹೇಗಿದೆ ಅಂತ. ಇದರಲ್ಲಿ 2 ಕ್ಲಾಸ್ ಇದೆ, ಇ.ಸಿ ಮತ್ತು ಸಿ.ಸಿ ಅಂತ. ನಾನು ಸಿ.ಸಿ ಕ್ಲಾಸಲ್ಲಿ ಹೋಗ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಕಡಿಮೆ. ಇ.ಸಿ ಕ್ಲಾಸಿಗೆ ಸ್ವಲ್ಪ ಜಾಸ್ತಿ, ಅಂದರೆ ಡಬಲ್ ಆಗಿದೆ ಸಿ.ಸಿಗಿಂತ. ಸಿ.ಸಿ ಕ್ಲಾಸಲ್ಲಿ ಈ ಥರ ಚೇರ್ಸ್ ಇರ್ತದೆ. ಒಂದು ಸೈಡಲ್ಲಿ 2 ಚೇರ್, ಇನ್ನೊಂದು ಸೈಡಲ್ಲಿ 3 ಚೇರ್. ಹಾಗೆ ಎದುರುಗಡೆ ಟೇಬಲ್ ಕೂಡ ಇರ್ತದೆ. ಜನರು ಇನ್ನು ಬಂದಿಲ್ಲ, ಇನ್ನು ಬರಬೇಕಷ್ಟೇ. ನೋಡಿ, ಇಲ್ಲಿ ವೇಸ್ಟ್ ಬಿನ್ ಅಂತ ಕೂಡ ಇದೆ. ಹಾಗೆ ವಾಶ್ರೂಮ್ ಕೂಡ, ಒಂದು ಇಂಡಿಯನ್ ವಾಶ್ರೂಮ್ ಇದೆ, ಒಂದು ವೆಸ್ಟರ್ನ್ ವಾಶ್ರೂಮ್ ಕೂಡ ಇದೆ. ಹಾಗೆ ಎಲ್ಲವೂ ತುಂಬ ಸುಂದರವಾಗಿದೆ, ಕ್ಲೀನಾಗಿ ನೀಟಾಗಿದೆ. ನೀವಿಲ್ಲಿ ಡ್ರೆಸ್ಸಿಂಗ್ ಮಾಡಲಿಕ್ಕೆ ಕೂಡ ಮಾಡ್ಕೋಬೋದು. ಅಷ್ಟು ದೊಡ್ಡ ಕನ್ನಡಿ ಎಲ್ಲನೂ ಇದೆ. ಸೌಲಭ್ಯಗಳು ತುಂಬ ಚೆನ್ನಾಗಿದೆ. ಇಲ್ಲಿಗ ಗ್ರೀನ್ ಇಂಕ್ ಅಲ್ಲಿ ಬರ್ತಾ ಇದೆ ನೋಡಿ, ಲೈಟಲ್ಲಿ. ಟ್ರೈನ್ ಮೂವ್ ಆಗುವಾಗ ರೆಡ್ಡಲ್ಲಿ ಬರ್ತದೆ. ಈಗ ಟ್ರೈನ್ ಮೂವ್ ಆಗ್ತಾ ಇಲ್ಲ ಅಂತ. ನೋಡಿ, ಜನ ಕೂಡ ಇಲ್ಲ, ಇನ್ನು ಬರಬೇಕಷ್ಟೇ. ಹಾಗೆ ನಿಮ್ಮ ಎದುರಲ್ಲಿ ಒಂದು ಲ್ಯಾಪ್ಟಾಪ್ ಅಥವಾ ಬುಕ್ಸ್ ಏನಾದರೂ ಇಡಲಿಕ್ಕೆ ಈ ಥರ ಓಪನ್ ಮಾಡಿ ಕೂತ್ಕೊಳ್ಬೋದು. ಇನ್ನೊಂದು ಸೀಟ್ನ ಇದರಲ್ಲಿದೆ. ಹಾಗೆ ಚಾರ್ಜರ್ ಕೂಡ ಸೀಟ್ನ ಕೈಯಲ್ಲೇ ಇದೆ. ಕೆಳಗಡೆ ವಾಟರ್ ಬಾಟಲ್ ಇಡಲಿಕ್ಕೆ ಮತ್ತು ಫುಡ್ ಸ್ಟ್ಯಾಂಡ್ ಇದೆ. ನೋಡ್ಬೋದು, ನೀವು ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ನಾನೀಗ 6:20 ಟ್ರೈನಿಗೆ ಹೋದರೆ ತ್ರಿಶೂರಿಗೆ 10:38ಕ್ಕೆ ಮುಟ್ತೇನಂತ ಇದೆ. ಹಾಗೆ ವಾಟರ್ ಬಾಟ್ಲು ಕೂಡ ಫ್ರೀಯಾಗಿ ಒಂದೊಂದು ಸೀಟಿಗೆ ಒಂದೊಂದು ವಾಟರ್ ಬಾಟ್ಲು, ಹಾಗೆ ಹಿಂದೂ ಪೇಪರ್ ಕೂಡ ಇದೆ. ಆರಾಮಾಗಿ ಕೂತು ಓದ್ಬೋದು. ಈಗ ಬೆಳಿಗ್ಗೆ ಇದು. ಸ್ವಲ್ಪ ಮುಂದಕ್ಕೆ ನೀವು ಹೋಗುವಾಗ ನೀವು ನೋಡ್ತಿರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಕಿಟಕಿಯಲ್ಲಿ ದೃಶ್ಯಗಳು ಕಾಣ್ತಾ ಇದೆ. ಪ್ರಕೃತಿಯನ್ನು ನೀವು ಸವಿದ್ಕೊಂಡು ಹೋಗ್ಬೋದು. ಇದು ಬೆಳಿಗ್ಗೆ ಟೀಗೆ ಜಿಂಜರ್ ಟೀ ಮಿಕ್ಸ್ ಇದು. ಹಾಗೆ ಗ್ಲಾಸಲ್ಲಿ ನೀರು ಕೂಡ ಕೊಡ್ತಾರೆ, ಅದನ್ನು ನಾವು ಕಲಸಿ ಕೂಡ್ಕೊಳ್ಬೇಕು. ಹಾಗೆ ಒಂದು ಪ್ಯಾಕೆಟ್ ಡೈಜೆಸ್ಟಿವ್ ಬಿಸ್ಕೆಟ್ ಕೂಡ ಕೊಡ್ತಾರೆ. ಇದು ಬಂದ ತಕ್ಷಣ ಟೀ ಕೊಡೋದು ಅಥವಾ ಕಾಫಿ, ಎರಡರಲ್ಲಿ ಒಂದು. ನೋಡಿ, ಒಂದು ಬಿಸ್ಕೆಟ್, ಒಂದು ಟೀ. ಇದನ್ನು ಕುಡಿದು ಆರಾಮಾಗಿ ನೀವು ವಿಂಡೋ ಸೈಡ್ ಬೇಕಾದರೆ ವಿಂಡೋ ಸೈಡ್ ಬುಕ್ ಮಾಡಿಕೊಂಡು ಹೊರಗಿನ ವ್ಯೂಗಳನ್ನೆಲ್ಲ ಆರಾಮಾಗಿ ನೋಡ್ತಾ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟೇ ಅಲ್ಲ, ತುಂಬ ಬೇಗ ಇದು ತಲುಪ್ತದೆ ನಿಮ್ಮ ಪ್ಲೇಸ್, ಯಾವುದಾದ್ರೂ ಪ್ಲೇಸಿಗೆ ಹೋಗ್ಬೇಕಂದ್ರೆ. ಇಲ್ಲ ಅಂತ ಹೇಳಿದರೆ, ನಾನು ಬೆಳಗ್ಗೆ ಟ್ರೈನ್ ಹಿಡಿದ್ರೆ ಸಂಜೆ ತ್ರಿಶೂರ್ ಮುಟ್ಟೋದು. ಅದರ ಬದಲು ನೀವು ಇದರಲ್ಲಿ ಹೋದರೆ 10:38ಕ್ಕೆ ಕರೆಕ್ಟಾಗಿ, ಎಲ್ಲೋ ಒಂದು 5 ನಿಮಿಷ ಆಚೀಚೆ ಲೇಟ್ ಆಗ್ಬೋದು. ಅದು ಬಿಟ್ಟರೆ ಆರಾಮದಲ್ಲಿ ಹೋಗಿ ಮುಟ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ವ್ಯೂ ಕೂಡ ಕಾಣ್ತದೆ, ಎಷ್ಟು ಫಾಸ್ಟಾಗಿ ಹೋಗ್ತಿದೆ ಅಂತ ನಿಮ್ಗೆ ಕಾಣ್ತಿರ್ಬೋದು. ನಂತರ ಬ್ರೇಕ್ಫಾಸ್ಟ್ ಬಂತು. ಬ್ರೇಕ್ಫಾಸ್ಟಿಗೆ ಏನೆಲ್ಲ ಇದೆ ನೋಡಿ, ಸ್ನ್ಯಾಕ್ಸ್ ಇದೆ, ಕ್ಷೀರ ಫಸ್ಟ್, ನಂತರ ಬಟರ್ ಕೊಟ್ಟರು, 2 ಆಮ್ಲೆಟ್, ಆಮ್ಲೆಟ್ನ ಬದಲು ಉಪ್ಪಿಟ್ಟು ಇದೆ, 2 ಕಟ್ಲೆಟ್, 2 ಪೀಸ್ ಬ್ರೆಡ್, ಜಾಮ್ ಕೂಡ ಇತ್ತು. ಹಾಗೆ ಸ್ಪೂನ್ಗಳೆಲ್ಲ ಅದರಲ್ಲೇ ಕೊಟ್ಟಿದ್ರು. ಎಲ್ಲವನ್ನು ತಿಂತಾ ನೋಡ್ತಾ ನಾನು ತುಂಬ ಖುಷಿಯಾಗಿ ಟ್ರಾವೆಲ್ ಮಾಡ್ತಾ ಇದ್ದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ನೀವು ಹೊರಗಡೆ ಇದ್ದ ಹಾಗೆ ಕಾಣ್ತಾ ಇದೆ, ನಿಮಗೆ ಗೊತ್ತೇ ಆಗೋದಿಲ್ಲ ಹೋಗ್ತಾ ಇರೋದು. ಹಾಗೆ ಲಗೇಜ್ ಇಡ್ಲಿಕ್ಕೆ ಮೇಲ್ಗಡೆ ಪ್ಲೇಸ್ ಕೂಡ ಇದೆ, ಆರಾಮಾಗಿ ಇಟ್ಕೊಳ್ಬೋದು. ಇದು 2ನೇ ಸಾರಿದು ಜಿಂಜರ್ ಟೀ ಕೊಟ್ಟಿದ್ದಾರೆ, ಅದನ್ನು ಕೂಡ ಕುಡಿತಾ ಇದ್ರು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಹೊರಗಡೆ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ.
ಆರಾಮಾಗಿ ಒಂದಿನ ನೀವು ಇದರಲ್ಲಿ ಟ್ರಾವೆಲ್ ಮಾಡ್ಬೋದು. ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಹೋಗಿ. ನನ್ನ ಸ್ಟಾಪ್ ಬಂದಿದೆ ತ್ರಿಶೂರು. ಅಲ್ಲಿ ಈಗ ಇಳಿಲಿಕ್ಕೆ ನಾನೀಗ ಡೋರ್ ಹತ್ರ ನಿಂತಿದ್ದೇನೆ. ಡೋರಲ್ಲಿ ಕೂಡ ಅದು ಓಪನ್ ಆಗ್ತದೆ ಡೋರ್. ಆಗ ನಾನು ಇಳ್ಕೊಳ್ಬೋದು. ನೋಡಿ ನಾನಿಲ್ಲಿ ಇಳಿತಾ ಇದ್ದೇನೆ. ನನ್ನ ಸ್ಟೇಷನ್ ಬಂದಿದೆ. ನೋಡಿ ರೈಲ್ವೆ ಸ್ಟೇಷನ್ ಇದು ತ್ರಿಶೂರ್. ಈ ವ್ಲಾಗನ್ನ ನೋಡಿದ್ರಲ್ಲ, ನಿಮ್ಗೇನ್ ಅನ್ಸಿತು? ಇಷ್ಟ ಅನ್ಸಿತಾ? ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಅವಕಾಶ ಸಿಕ್ಕರೆ ನೀವು ಖಂಡಿತವಾಗ್ಲೂ ಇದನ್ನ ಮಿಸ್ ಮಾಡ್ಕೊಳ್ಬೇಡಿ. ತುಂಬಾ ನಾನು ಎಂಜಾಯ್ ಮಾಡಿದೆ. ಈ ವ್ಲಾಗನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ವ್ಲಾಗ್‌ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.